ರಿಲೇಷನ್ಸ್ ಬಗ್ಗೆ ತಿಳ್ಕೊಳ್ಳಿ. ಸೊ ರಿಲೇಷನ್ ಅಂದ್ರೆ ಏನು, ಯಾವ ಥರ ಟೈಪ್ಸ್ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿ. ಸೊ ಅವೆಲ್ಲ ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಸುತ್ತೆ. ಸೊ ಯಾವ ರಿಲೇಷನ್ಸ್ ಇದೆ ಅಂತ ಗೊತ್ತಿದೆ. ಈಗ ಫಂಕ್ಷನ್ಸ್ ಅಂದ್ರೆ ಏನು ಅಂತ ನಮ್ಗೆ ಆಲ್ರೆಡಿ ಗೊತ್ತಿದೆ. ನಾವು ವಿ ಹ್ಯಾವ್ ಟು ಡಿಸ್ಕಸ್ ದ ಫರ್ದರ್ ಕಾನ್ಸೆಪ್ಟ್ ಆಫ್ ಫಂಕ್ಷನ್. ಸೊ ಫಸ್ಟ್ ಆಫ್ ಆಲ್, ವಾಟ್ ಈಸ್ ಫಂಕ್ಷನ್ ಅಂದರೆ, ಸೊ ಫಂಕ್ಷನ್ ಈಸ್ ನಥಿಂಗ್ ಬಟ್ ಎ ರಿಲೇಷನ್. ಸೊ ಯಾವುದೋ ಒಂದು ಸ್ಪೆಷಲ್ ರಿಲೇಷನ್ ನಾವೇನಂತ ಮಾಡ್ತೀವಿ, ಫಂಕ್ಷನ್ ಅಂತ ಕರಿತೀವಿ ಅಲ್ವಾ. ಸೊ ಹಾಗಾದ್ರೆ ಒಂದು ರಿಲೇಷನ್ ಫಂಕ್ಷನ್ ಆಗಬೇಕು ಅಂದರೆ ಅಲ್ಲಿ ಯಾವ ಥರ ಇರಬೇಕು ಅಂತ ಹೇಳಿದ್ವಿ. ಈಗ ಒಂದು ರಿಲೇಷನ್ ಆರ್ ಫ್ರಮ್ ಎ ಟು ಬಿ is function ಆಗಬೇಕು. ರಿಲೇಷನ್ ಫ್ರಮ್ ಎ ಟು ಬಿ ಈಸ್ ಫಂಕ್ಷನ್ ಆಗಬೇಕು ಅಂದರೆ ನಾನು ನಿಮ್ಗೆ ಏನು ಹೇಳಿದ್ದೀನಿ, ಸೆಟ್ ಎ ಅಬ್ಸರ್ವ್ ಮಾಡಿ. ಏನು ಸೆಟ್ ಎ ಅಲ್ಲಿರೋ ಅಲ್ಲಿಗೆ ಎರಡು ರೂಲ್ಸ್ನ ಅದು ಫಾಲೋ ಮಾಡಬೇಕು. ಯಾವುದು ಸೆಟ್ ಎ. ಸೊ ಯಾವ ರೂಲ್ ಫಾಲೋ ಮಾಡಬೇಕು ಅಂದರೆ, ಸೆಟ್ ಎ ಅಲ್ಲಿರೋ ಎಲ್ಲ ಎಲಿಮೆಂಟ್ಸು ಸೆಟ್ ಬಿ ಎಲಿಮೆಂಟ್ಸ್ ಜೊತೆ ರಿಲೇಟೆಡ್ ಆಗಬೇಕು. ಇದು ಮೊದಲನೇ ಕಂಡೀಷನ್. ಸೊ ಸೆಟ್ ಎ ಅಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಏನಾಗಿರ್ಬೇಕು, ಸೆಟ್ ಬಿ ಜೊತೆ ಏನಾಗಬೇಕು, ರಿಲೇಷನ್ ಹೊಂದಿರಬೇಕು ಅಂತ. ನೆಕ್ಸ್ಟು ಎರಡನೇ ಕಂಡೀಷನ್ ಏನಪ್ಪ ಅಂದರೆ, ಸೆಟ್ ಎ ಅಲ್ಲಿರೋ ಎಲ್ಲ ಎಲಿಮೆಂಟ್ಸು ರಿಲೇಷನ್ ಪಡ್ಕೊಂಡಿರ್ಬೇಕು. ಬಟ್ ಆದರೆ ಪ್ರತಿಯೊಂದು ಎಲಿಮೆಂಟಿಂದ ಒಂದೊಂದೇ ರಿಲೇಷನ್ ಹೋಗುತ್ತೆ. ದರ್ ಇಸ್ ಓನ್ಲಿ ಒನ್ ರಿಲೇಷನ್ ಫ್ರಮ್ ಈಚ್ ಎಲಿಮೆಂಟ್ಸ್ ಆಫ್ ಸೆಟ್. What is the definition we are going to give for a function? That is, a relation from A to B is said to be a function. Every element of set A is uniquely related to the elements of set B. Now that we call it as a function. Now that function is defined as f of x is equal to that is, this is f of x is equal to y. Know that. So how to define the function? That is, f of x is equal to y, where x belongs to the set A elements and y belongs to the set B elements. Okay. Yeah. So ಈ x ನ ನಾವು ಡೊಮೈನ್ ಅಂತ ಕಾಲ್ ಮಾಡ್ತೀವಿ. ಸೊ ಬರುವಂಥ y ಎಲಿಮೆಂಟ್ಸ್ನ ರೇಂಜ್ ಅಂತ ಕಾಲ್ ಮಾಡ್ತೀವಿ. ಸೊ ಕಾಲ್ ಇಟ್ ಆಸ್ ಅ ರೇಂಜ್ ಅಂಡ್ ದಿಸ್ ಈಸ್ ವಿ ಕಾಲ್ ಇಟ್ ಆಸ್ ಅ ಡೊಮೈನ್. ಸೊ ಇನ್ನೊಂದು ರೀತಿ ಹೇಳೋದಾದ್ರೆ, ದಿಸ್ x is called as an input and y is called as an output. ಇನ್ಪುಟ್ ಎಲಿಮೆಂಟ್ಸ್ನೆಲ್ಲ ನಾವೇನು ಮಾಡ್ತೀವಿ, ಡೊಮೈನ್ ಅಂತ ಕರಿತೀವಿ. ಔಟ್ಪುಟ್ ಎಲಿಮೆಂಟ್ಸ್ ಅಂತ ರೇಂಜ್ ಅಂತ ಕರಿತೀವಿ. ಇಟ್ಸ್ ಎ ಪ್ರೋಸೆಸ್, ಇನ್ಪುಟ್ ಅಂಡ್ ಔಟ್ಪುಟ್ ಪ್ರೋಸೆಸ್ ಅಲ್ಲಿ ಇದು ನಡೆಯುತ್ತೆ. ಸೊ ಇದೆ ಅಲ್ವಾ, ಅಲ್ಲಿ ಇನ್ಪುಟ್ನ ನಾವೇನು ಮಾಡ್ತೀವಿ, ಫಂಕ್ಷನ್ ಕೊಡ್ತೀವಿ, ವಿ ಗೆಟ್ ದ ಔಟ್ಪುಟ್. ಸೊ ದಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಫಂಕ್ಷನ್. ಸೊ ಇದು ನಿಮ್ಗೆ ಗೊತ್ತಿಲ್ಲ, ಅಲ್ಲಿಗೆ ಹೇಗೆ ಡಿಫೈನ್ ಮಾಡ್ತೀವಿ. ಸೊ ಫಂಕ್ಷನ್ ಅಂದರೆ ಏನು ಡೆಫಿನೇಷನ್ ಅಂತ. ಆದರೆ ಈಗ ಸೆಕೆಂಡ್ ಇಯರಲ್ಲಿ ನಾವೇನು ಕಲಿತೀವಿ ಅನ್ನೋದನ್ನು ನಾವು ತಿಳ್ಕೊಬೇಕು. ಸೊ ಫಸ್ಟ್ ಇಯರಲ್ಲಿ ಏನು ಮಾಡಿದ್ವಿ, ಫಂಕ್ಷನ್ ಅಂದರೆ ಏನು ಅಂತ ತಿಳ್ಕೊಂಡಿದ್ವಿ. ಮತ್ತು ಕೆಲವೊಂದು ಫಂಕ್ಷನ್ನ ನಾವೇನು ಮಾಡ್ಕೊಂಡಿದ್ವಿ, ಸೊ ಗ್ರಾಫ್ನ ಡ್ರಾ ಮಾಡೋದನ್ನ ಕಲಿತೀವಿ. ಸೊ ಡಿಫ್ರೆಂಟ್ ಕೈಂಡ್ ಆಫ್ ಫಂಕ್ಷನ್ಸ್ನೆಲ್ಲ ಸೊ ಯಾವ ರೀತಿ ಇರುತ್ತೆ ಅನ್ನೋದನ್ನ ಕಲಿತೀವಿ. ಹಾಗಾದ್ರೆ ಈಗ ಸೆಕೆಂಡ್ ಇಯರಲ್ಲಿ ಏನು ಕಲಿತೀವಿ ಅನ್ನೋದನ್ನ ಅಬ್ಸರ್ವ್ ಮಾಡಿ. ಸೊ ಸೆಕೆಂಡ್ ಇಯರಲ್ಲಿ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ತ್ರೀ ಕಾನ್ಸೆಪ್ಟ್ಸ್. ದಟ್ ಈಸ್ ತ್ರೀ ಕಾನ್ಸೆಪ್ಟ್ಸ್ ಇದೆ. ಸೊ ಮೊದಲನೇದು ಟೈಪ್ಸ್ ಆಫ್ ಫಂಕ್ಷನ್, ಎರಡನೇದು ಕಾಂಪೋಸಿಷನ್ ಫಂಕ್ಷನ್, ಮೂರನೇದು ಇನ್ವರ್ಟಿಬಲ್ ಫಂಕ್ಷನ್. So we have three types of function, three concepts of function. So first one is types of function, second one is composition function, and third one is invertible function. More concept of function. ಈಗ ಟೈಪ್ಸ್ ಆಫ್ ಫಂಕ್ಷನ್, ಈ ಟೈಪ್ಸ್ ಆಫ್ ಫಂಕ್ಷನ್ ಅಲ್ಲಿ ಯಾವ್ಯಾವ ಟೈಪ್ಸ್ ಇದೆ ಅನ್ನೋದು ಫಸ್ಟ್. ಸೊ ವಿ ಹ್ಯಾವ್ ಟೋಟಲಿ 5 ಟೈಪ್ಸ್ ಆಫ್ ಫಂಕ್ಷನ್. ದರ್ ಇಸ್ ಫಸ್ಟ್ ಒನ್ ಇಸ್ one-one function, called as a one-one function.
function. The second one is onto function. Second one is onto function. Third one is many one function. Fourth one is into function. And fifth one is bijective function. So you have 5 types of function: one, onto, many one, into, bijective. Okay. ಈ 5 ವೆರೈಟಿ ಆಫ್ ಫಂಕ್ಷನ್ಸ್ ನಾವೀಗ ಡಿಸ್ಕಸ್ ಮಾಡ್ತೀವಿ. ಗೊತ್ತಾಗ್ತಿದೆ ಅಲ್ವಾ? ಸೊ ಯಾವುದು ಒನ್ ಆನ್ಟು, ಮೆನಿ ಒನ್, ಇಂಟು, ಬೈಜೆಕ್ಟಿವ್. ಈಗ ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾರೆ. ಸೊ ಈಗ ಒಂದು ಆರೋ ಡಯಾಗ್ರಾಮ್ ಬಂದಿದೆ. Set B. So we have an elements 1, 2, 3, 4. So we have an elements A, B, C. Now my question is, now I am going to give a one arrow diagram. This 1 is connected to A, 2 is connected to A, 3 is connected to B, 4 is connected to C. Now my question is it function? Yes sir, it is a function. So ಹೇಗೆ ಫಂಕ್ಷನ್ ಅಂತಂದ್ರೆ ಸೆಟ್ ಎ ಎಲಿಮೆಂಟ್ಸ್. ಫಂಕ್ಷನ್ ಇಲ್ವಾ ಅಂತ ಚೆಕ್ ಮಾಡಿದ್ರೆ ಸೆಟ್ ಎ ಎಲಿಮೆಂಟ್ಸ್ ಇದೆ. ಸೆಟ್ ಎ ಅಲ್ಲಿ ಯಾವ ಎಲಿಮೆಂಟ್ಸ್ ಇದೆ? 1, 2, 3, 4, 4. ಸೊ ಎಲ್ಲದಕ್ಕೂ ರಿಲೇಷನ್ ಇದೆಯಾ ನೋಡಿ. ಎಷ್ಟೆಷ್ಟು ರಿಲೇಷನ್ ಹೋಗಿದೆ? 1, 1, 1. ಹೀಗೆ ಸೆಟ್ ಎ ಇಂದ ಎಲ್ಲ ಎಲಿಮೆಂಟ್ಸ್ ರಿಲೇಟೆಡ್ ಆಗಿದೆ. ಸೊ ಎಲ್ಲ ಎಲಿಮೆಂಟ್ಸ್ ಒಂದೊಂದೇ ರಿಲೇಷನ್ ಹೋಗಿರೋದ್ರಿಂದ ಇಟ್ ಈಸ್ ಎ ಫಂಕ್ಷನ್. ಈಗ ಹಾಗಾದ್ರೆ ಈ ಟೈಪ್ಸ್ ಆಫ್ ಫಂಕ್ಷನ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಈ ಟೈಪ್ಸ್ ಆಫ್ ಫಂಕ್ಷನ್ ಏನಾಗುತ್ತೆ ಅಂದ್ರೆ, ಫಂಕ್ಷನ್ ಅಂತಂದ್ಮೇಲೆ ಸೆಟ್ ಎ ಫಿಕ್ಸ್ ಆಗ್ಬಿಡುತ್ತೆ. ಅಲ್ಲಿ ಯಾವುದೇ ತರ ವೇರಿಯೇಷನ್ ಇರಲ್ಲ. ಅಲ್ಲಿರೋ ಎಲಿಮೆಂಟ್ಸ್ ಎಲ್ಲ ರಿಲೇಟೆಡ್ ಆಗಿರ್ಲೇಬೇಕು, ಒಂದೊಂದೇ ರಿಲೇಷನ್ ಪಡ್ಕೊಂಡೇ. ಬಟ್ ಸೆಟ್ ಬಿ ಅಲ್ಲಿ ಏನಾಗುತ್ತೆ? ವೇರಿಯೇಷನ್. ಸೆಟ್ ಬಿ ಅಲ್ಲಿ ಏನಾಗುತ್ತೆ? ವೇರಿಯೇಷನ್. ಸೊ ನೋಡಿ, ಸೆಟ್ ಎ ಎಲಿಮೆಂಟ್ಸ್ ಎರಡು ರಿಲೇಷನ್ ಪಡ್ಕೊಂಡಿರ್ಬೋದು. ದಟ್ ಈಸ್ ಡಿ ಒಂದೇ ಪಡ್ಕೊಂಡಿದೆ, ಸಿ ಒಂದು ಪಡ್ಕೊಂಡಿದೆ, ಸೊ ಒಂದು ಪಡ್ಕೊಂಡೇ ಇರ್ಬೋದು, ಹೌದಲ್ಲ? ಸೊ ಎ 2 ಪಡ್ಕೊಂಡಿರ್ಬೋದು, ಸೊ ಸಿಂಗಲ್. ಅಲ್ಲಿಗೆ ಇಲ್ಲಿ ವೇರಿಯೇಷನ್ಸ್ ಅಬ್ಸರ್ವ್ ಮಾಡಿ. ಸೆಟ್ ಬಿ ಎಲಿಮೆಂಟ್ಸ್ ಅಲ್ಲಿ ವೇರಿಯೇಷನ್ಸ್ನ ಅಬ್ಸರ್ವ್ ಮಾಡ್ತೀವಿ. ಆ ವೇರಿಯೇಷನ್ಸ್ನ ಆಧಾರದ ಮೇಲೆ ನಾವೇನು ಮಾಡ್ತೀವಿ ಅಂದರೆ ಟೈಪ್ಸ್ನ ನಾವೇನು ಮಾಡ್ತೀವಿ? ಡಿಸ್ಕ್ರೈಬ್ ಮಾಡ್ತೀವಿ. ಹಾಗಾಗಿ ಫಂಕ್ಷನ್ ಈಸ್ ಕಂಪ್ಲೀಟ್ಲಿ ಡಿಪೆಂಡ್ ಆನ್ ಎ ಸೆಟ್ ಆದರೆ ಟೈಪ್ಸ್ ಆಫ್ ಫಂಕ್ಷನ್ ಇಸ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಬಿ ಸೆಟ್. All of you understand? The variation observed in the B set, we are making the types of function. ಹಾಗಾದ್ರೆ ಸೊ ಟೈಪ್ಸ್ ಅನ್ನ ಅಬ್ಸರ್ವ್ ಮಾಡ್ಬೇಕಾದ್ರೆ ಬಿ ಸೆಟ್ ನ ಅಬ್ಸರ್ವ್ ಮಾಡಿ, ಫಂಕ್ಷನ್ ಅಂತ ಕೇಳಿದಾಗ ಎ ಸೆಟ್ ನ ಅಬ್ಸರ್ವ್ ಮಾಡಿ ಅಂತ. ಸೊ ಈಗ ಫಸ್ಟ್ ಟೈಪ್ ಡಿಸ್ಕಸ್ ಮಾಡಿ. ದ ಫಸ್ಟ್ ಒನ್ ಈಸ್ ಯಾವುದು? ಒನ್ ಫಂಕ್ಷನ್. ದಟ್ ಈಸ್ ಒನ್ ಫಂಕ್ಷನ್ ಅಂತ. ಈಗ ಒನ್ ಫಂಕ್ಷನ್ ಅಂತ name itself is saying that one-to-one relation. What's that? One-to-one relation. ಅಂದ್ರೆ ಸೆಟ್ ಎ ಹೇಗೆ ಒಂದೊಂದೇ ರಿಲೇಷನ್ ಹೋಗುತ್ತೆ, ಅದೇ ರೀತಿ ಸೆಟ್ ಬಿ ಯಲ್ಲಿರೋ ಎಲಿಮೆಂಟ್ಸ್ ಒಂದೊಂದೇ ರಿಲೇಷನ್ ನ ಪಡ್ಕೊಂಡಿದ್ರೆ, ಸೆಟ್ ಬಿ ಯಲ್ಲಿರೋ ಎಲಿಮೆಂಟ್ಸ್ ಒಂದೊಂದೇ ರಿಲೇಷನ್ ನ ಪಡ್ಕೊಂಡಿದ್ರೆ ಅವಾಗ ನಾವು ಅದೇನು ಅಂದ್ರೆ ಒನ್ ಫಂಕ್ಷನ್ ಅಂತ ಕರೀತೀವಿ. That is, they are saying that it's a one function. Again, every elements of set B has to be related uniquely with set elements A. And that function is called as a one relation. You put a one input here, one day output input. 2-3 input here, one day output input. That is we call it as a one function. Agar ek one function ಅಂದ ತಕ್ಷಣ
ನೀವೇನ್ ಮಾಡ್ತೀರಾ ಬಿ ಸೆಟ್ ನ ಅಬ್ಸರ್ವ್ ಮಾಡ್ತೀರಾ. ಬಿ ಸೆಟ್ ಅಬ್ಸರ್ವ್ ಮಾಡ್ತೀರಾ ಅಂದ್ರೆ 1 is related to A, 2 is also related to A. ಹಾಗಾದ್ರೆ ಎರಡು ಇನ್ಪುಟ್ಗೆ ಒಂದೇ ಔಟ್ಪುಟ್ ಇರೋದ್ರಿಂದ ಇಟ್ ಇಸ್ ನಾಟ್ ಎ 1-1 ಫಂಕ್ಷನ್. ಹಾಗಾದ್ರೆ 1-1 ಫಂಕ್ಷನ್ ಆಗಬೇಕು ಅಂದ್ರೆ ಏನಾಗಬೇಕು? Is connected to A, 2 is connected to B, 3 is connected to C, 4 is connected. B ಯಲ್ಲಿರೋ ಎಲಿಮೆಂಟ್ಸ್ ಎಲ್ಲ ಒಂದೊಂದೇ ರಿಲೇಷನ್ ನ ಪಡ್ಕೊಂಡಿದ್ರೆ ದಟ್ ಈಸ್ ವಿ ಕಾಲ್ ಇಟ್ ಆಸ್ ಎ 1-1 ಫಂಕ್ಷನ್. ಸಪೋಸ್ ಈಗ ಅಲ್ಲಿಗೆ ಇಸ್ ಇಟ್ 1-1 ಫಂಕ್ಷನ್ ಅಂದ್ರೆ ಎಸ್ ಇಟ್ ಈಸ್ ಎ 1-1 ಫಂಕ್ಷನ್ ಬಿಕಾಸ್ ಒನ್ ಇನ್ಪುಟ್ ಹ್ಯಾವ್ ಓನ್ಲಿ ಒನ್ ಔಟ್ಪುಟ್ಸ್ ಆಗಿ ಕ್ರಿಯೇಟ್ ಆಗಿದೆ. ಅಲ್ಲಿಗೆ ಇದನ್ನ ನಾವು ಸೊ ಈಗ ಇನ್ನೊಂದು ಸೆಟ್ಟಿಗೆ ಸೆಟ್ 1 2 3 A B C D. So here now I'm going to connect 1 is B, 2 is A, 3 is C, 4 is D. Now, is it 1-1 function? Okay. ಅವಾಗ ನೀವೇನ್ ಮಾಡ್ತೀರಾ ಸೆಟ್ ಬಿ. ಸೊ ಸೆಟ್ ಬಿ ಅಬ್ಸರ್ವ್ ಮಾಡ್ತೀರಾ. ಸೊ ಎಗೂ ಒಂದೇ ರಿಲೇಷನ್ ಕೊಡ್ಕೊಂಡಿದೆ, ಬಿನೂ ಒಂದೇ ರಿಲೇಷನ್ ಕೊಡ್ಕೊಂಡಿದೆ, ಸಿನೂ ಒಂದೇ ರಿಲೇಷನ್ ಕೊಡ್ಕೊಂಡಿದೆ, ಡಿನೂ ಒಂದೇ ರಿಲೇಷನ್ ಕೊಡ್ಕೊಂಡಿದೆ. ಸರ್ ಈ ಒಂದು ಬಿಟ್ಟೋಗಿದೆ ಅಂತ ನಿಮ್ಮ ಕ್ವಶನ್. ಸೊ ಅದು ಒಂದು ಎಲಿಮೆಂಟ್ ಬಿಟ್ಟೋಗಿ ಅಥವಾ 4 ಎಲಿಮೆಂಟ್ ಬಿಟ್ಟೋಗಿ ನೀವು ತಲೆ ಕೆಡಿಸ್ಕೊಳ್ಳಿ. ಇಲ್ಲಿನ ಇನ್ಪುಟ್ಸ್ ಗಳೆಲ್ಲ ಒಂದೊಂದೇ ಔಟ್ಪುಟ್ಸ್ ಪಡ್ಕೊಂಡಿದ್ಯಾ ಅಂತ ನೋಡ್ತೀವಿ ಅಷ್ಟೇ. ಆ ಥರ ಪಡ್ಕೊಂಡಿದ್ರೆ ದಟ್ ಈಸ್ ವಿ ಕಾಲ್ಡ್ ಆಸ್ ಎ 1-1 ಫಂಕ್ಷನ್. ಎಲಿಮೆಂಟ್ಸ್ ಎಕ್ಸ್ಟ್ರಾ ಇರಲಿ ಹಿಂದೆ ಹೋಗಲಿ ಅದ್ರ ಬಗ್ಗೆ ನೀವು ತಲೆಕೆಡಿಸ್ಕೊಳ್ಳಿ. ದಿಸ್ ಈಸ್ ಆಲ್ಸೋ ವಾಟ್ 1-1 ಫಂಕ್ಷನ್. ಹಾಗಾದ್ರೆ ಈ 1-1 ಫಂಕ್ಷನ್ ನ ಡೆಫಿನೇಷನ್ ಹೇಗೆ ಕರಿತೀವಿ? ಹೇಗೆ ಕಾಲ್ ಮಾಡ್ತೀವಿ ಅಬ್ಸರ್ವ್. ಈ 1-1 ಫಂಕ್ಷನ್ ನ definition it is also called as a injective function. Injective function. Call it as a what? Injective function. The call. So ಈಗ ಅದರ ಡೆಫಿನೇಷನ್ ಹೇಗೆ ಹೇಳ್ತೀವಿ ಅಂತ ತಿಳ್ಕೊಳ್ಳಿ. So this is your function. And this is 1, 2, 3, 4. And this we call it as a x1, x2, x3, x4. ಈ x1 ನ f ಕೊಟ್ಟರೆ ನಮಗೆ ಏನು ಬರುತ್ತೆ y. That is we call it as a, this is we call it as a f of x1, f of x2, f of x3. D is called as a f of x4. ಅಲ್ಲಿಗೆ x1, x2, x3, x4, f of x1, f of x2, f of x3, f of x4. ಈಗ my question is it x1 equal to x2? x1 x2 equal ಆಗಿಲ್ಲ. ನೋ ಸರ್, ಯಾಕಂದ್ರೆ 1 2 ಈಕ್ವಲ್ ಆಗಲ್ಲ. ಅಲ್ಲಿಗೆ x1 ನಾಟ್ ಈಕ್ವಲ್ ಟು x2. Then ಈಗ ಇನ್ಪುಟ್ ಅಲ್ಲಿ ಎರಡು ಡಿಫರೆಂಟ್ ಆಗಿದೆ. ದಟ್ ಈಸ್ x1 ನಾಟ್ ಈಕ್ವಲ್ ಟು x2. ದೆನ್ f of x1 also not equal to f of x2. ಎರಡು ಡಿಫರೆಂಟ್ ಇನ್ಪುಟ್ ಇದ್ಮೇಲೆ ಎರಡು ಡಿಫರೆಂಟ್ ಏನಾಗಿರುತ್ತೆ ಔಟ್ಪುಟ್ ಆಗುತ್ತೆ. ಡೆಫಿನೇಷನ್ ಏನಿರುತ್ತೆ ಅಂದ್ರೆ ಇನ್ಪುಟ್ ಡಿಫರೆಂಟ್ ಇದ್ಮೇಲೆ ಔಟ್ಪುಟ್ ಏನಿರುತ್ತೆ ಡಿಫರೆಂಟ್ ಇದೆ. ದಿಸ್ ಇನ್ಪುಟ್ ದಿಸ್ ಇಸ್ ಔಟ್ಪುಟ್. ಎರಡು ಡಿಫರೆಂಟ್ ಇದ್ರೆ ಇದು ಡಿಫರೆಂಟ್ ಇರಬೇಕು. ಅಥವಾ ಎರಡು ಸೇಮ್ ಇದ್ರೆ x1 is equal to x2 other than f of x1 is equal to f of x2. ಅಂದ್ರೆ ಇಲ್ಲಿ ಏನು ಇನ್ಇಕ್ವಾಲಿಟೀಸ್ ಏನು
ಈಕ್ವೇಶನ್ಸ್ ಬಂತು ಅದೇ ಈಕ್ವೇಶನ್ ಔಟ್ಪುಟ್ ಅಲ್ಲೂ ಕ್ಯಾರಿ ಆದರೆ ದಟ್ ಈಸ್ ವಿ ಕಾಲ್ ಇಟ್ ಆಸ್ ಎ one function. Okay. x1 not equal to x2 other than f of x1 also not equal to f of x2 ಅಂತ ಆಗುತ್ತೆ. ಅದೇ ನಾಟ್ ಈಕ್ವಲ್ ಆದಾಗ ನಾಟ್ ಈಕ್ವಲ್ ಆಗುತ್ತೆ, ಈಕ್ವಲ್ ಆದರೆ ಈಕ್ವಲ್ ಆಗುತ್ತೆ. ಅಲ್ಲಿಗೆ ದಿಸ್ ಈಸ್ ದ ಡೆಫಿನೇಷನ್ ಆಫ್ one ಫಂಕ್ಷನ್. ಅಲ್ಲಿಗೆ one ಫಂಕ್ಷನ್ ಅಂತಂದರೆ ಡಿಫ್ರೆಂಟ್ ಇನ್ಪುಟ್ಸ್ಗೆ ಡಿಫ್ರೆಂಟ್ ಔಟ್ಪುಟ್ಸ್ ಬರುತ್ತೆ. ದಟ್ ಈಸ್ ವಿ ಕಾಲ್ ಇಟ್ ಆಸ್ ಎ one ಫಂಕ್ಷನ್. So what is the definition is going to be given for one function? Andre, if f from a to b, below that the symbol, f from a to b is said to be one function. If f from a to b is said to be a one function, if x1 not equal to x2, then f of x1 not equal to f of x2, or if x1 is equal to x2, then f of x1 is equal to f of x2. So this is we call it as a definition of one function. It is also called as a injective function. Okay. ಅಲ್ಲಿಗೆ ಡಿಫ್ರೆಂಟ್ ಇನ್ಪುಟ್ಸ್ಗೆ ಡಿಫ್ರೆಂಟ್ ಔಟ್ಪುಟ್ಸ್ಗಳು ಬರ್ತಾ ಹೋದ್ರೆ ದಟ್ ಈಸ್ ವಿ ಕಾಲ್ ಇಟ್ ಆಸ್ ಎ one ಫಂಕ್ಷನ್. ಈಗ ನಿಮ್ಗೆ one ಫಂಕ್ಷನ್ ಆಗಿದೆ ಇಲ್ವಾ ಅಂತ ಚೆಕ್ ಮಾಡಿ ಅಂತಂದ್ರೆ ಯಾವ ಥರ ಚೆಕ್ ಮಾಡಬೇಕು? ಸೊ ಎಲ್ಲ ಇನ್ಪುಟ್ಸ್ಗೂ ಔಟ್ಪುಟ್ಸ್ ಬೇರೆ ಬೇರೆ ಥರ ಇದೆಯಾ, ಎಲ್ಲ ಇನ್ಪುಟ್ಗೂ ಡಿಫ್ರೆಂಟ್ ಇನ್ಪುಟ್ಸ್ಗೂ ಡಿಫ್ರೆಂಟ್ ಔಟ್ಪುಟ್ಸ್ ಇದೆಯಾ ಅಂತ ನೋಡ್ತಾ ಹೋಗುತ್ತಾ. ಸೊ ನೆಕ್ಸ್ಟ್ ಈಗ ಮೆನಿ ಒನ್ ಫಂಕ್ಷನ್ ಡಿಸ್ಕಸ್. ಇವೆರಡು ಒಂದು ಮೆನಿ ಒನ್ ಫಂಕ್ಷನ್ call it as a many one function. So ಈಗ one function ಆಗಿದೆ. ಈಗ many one many one ಒಂದು ಪೇರ್ ಅಂತ. ಯಾಕಂದ್ರೆ one ಆಗಿದ್ರೆ many one ಆಗಿದ್ರೆ one. ನೇಮ್ ಅಲ್ಲಿ ಹೇಳ್ತಿದೆ many one ಅಂದ್ರೆ ಡಿಫ್ರೆಂಟ್ ಆಫ್ ಇನ್ಪುಟ್ಸ್ ಹ್ಯಾವಿಂಗ್ ಸೇಮ್ ಔಟ್ಪುಟ್. ಎರಡು ಮೂರು ಇನ್ಪುಟ್ಸ್ಗೆ, ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಇನ್ಪುಟ್ಸ್ಗೆ ಒಂದೇ ಔಟ್ಪುಟ್ ಇದೆ. ದಟ್ ಈಸ್ ವಿ ಕಾಲ್ ಇಟ್ ಆಸ್ ಎ ಮೆನಿ ಒನ್ ಫಂಕ್ಷನ್. Okay. For example, this is A set and this is B set. So 1, 2, 3, 4. A, B, C, D. Now what we write it, that is F. 1 is connected to A. 2 is also connected to A. So 3 is connected to B. 4 is connected to C. Now this is which function? This is we call it as a many one function, because many and two inputs having same output. One go output ಯಾವುದು A, two go output. ಅಂದ್ರೆ different of inputs ಗೆ same outputs ಸಿಕ್ಕಿದ್ರೆ that is we call it as a many one function. Okay, right ಅಲ್ವಾ? ಅಲ್ಲಿಗೆ this is we call it as a many one function. ಎರಡಕ್ಕಿಂತ ಜಾಸ್ತಿ ಇನ್ಪುಟ್ಸ್ಗೆ ಒಂದೇ ಔಟ್ಪುಟ್ ಇದೆ. ದಟ್ ಈಸ್ ವಿ ಕಾಲ್ ಇಟ್ ಆಸ್ ಎ ಮೆನಿ ಒನ್ ಫಂಕ್ಷನ್. ಸೊ ಇದು ಡೆಫಿನೇಷನ್ ಹೇಗೆ ಹೇಳ್ಬೋದು ನೋಡಿ. ದಿಸ್ ಈಸ್ ವಿ ಕಾಲ್ ಇಟ್ ಆಸ್ ಎ x1 and this is we call it as a x2. Now this is f of x1 and f of x2. ಈಗ x1 1, f of 1 ಗೆ ಆನ್ಸರ್ ಏನು b.
ಎಫ್ ಆಫ್ ಟು ಆನ್ಸರ್ ಏನು, ಅಲ್ಲಿಗೆ ಇದು ಎರಡು ನಾಟ್ ಈಕ್ವಲ್ ಆಯ್ತು ನೋಡಿ. x1 ನಾಟ್ ಈಕ್ವಲ್ ಟು x2, x1 ನಾಟ್ ಈಕ್ವಲ್ ಟು x2, ಬಟ್ ಇಲ್ಲೇನಾಗುತ್ತೆ ಮೆನಿ ಒನ್ ಅಲ್ಲಿ ಇನ್ಪುಟ್ ಡಿಫ್ರೆಂಟ್ ಇರುತ್ತೆ ಬಟ್ ಔಟ್ಪುಟ್ ಸೇಮ್ ಇರುತ್ತೆ. ದಟ್ ಈಸ್ ಎಫ್ ಆಫ್ x1 is equal to ಎಫ್ ಆಫ್ x2. ಅಲ್ಲಿಗೆ ಇದು ನಾಟ್ ಈಕ್ವಲ್ ಆಗಿ ಇದು ಈಕ್ವಲ್ ಆಗುತ್ತೆ. ದಟ್ ಈಸ್ ವಿ ಕಾಲ್ ಇಟ್ ಆಸ್ ಎ ಮೆನಿ ಒನ್ ಫಂಕ್ಷನ್. ಡಿಫ್ರೆಂಟ್ ಇನ್ಪುಟ್ಸ್ ಗೆ ಸೇಮ್ ಔಟ್ಪುಟ್ ಬಂದ್ರೆ ದಟ್ ಈಸ್ ವಿ ಕಾಲ್ ಇಟ್ ಆಸ್ ಎ ಮೆನಿ ಒನ್ ಫಂಕ್ಷನ್. ಬಟ್ ಒನ್ ಫಂಕ್ಷನ್ ಅಲ್ಲ, ನಾಟ್ ಈಕ್ವಲ್ ಆದ್ರೆ ಅಲ್ಲೂ ನಾಟ್ ಈಕ್ವಲ್. ಈಕ್ವಲ್ ಇಲ್ಲೇನ್ ಬರುತ್ತೆ ಅದು ಅಲ್ಲೇ, ಇಲ್ಲೇನ್ ರಿಯಾಕ್ಷನ್ ಬರುತ್ತೆ ಅದೇ ರಿಯಾಕ್ಷನ್ ಇಲ್ಲೂ ತೋರಿಸಿದ್ರೆ ಅದು ಒನ್ ಫಂಕ್ಷನ್. ಇಲ್ಲೇನ್ ಇರುತ್ತೋ ಅದ್ರ ಉಲ್ಟಾ ತೋರಿಸಿದ್ರೆ ದಟ್ ಈಸ್ ವಿ ಕಾಲ್ ಇಟ್ ಆಸ್ ಎ ಮೆನಿ ಒನ್ ಫಂಕ್ಷನ್. ನನಗೆ ಎಫ್ ಆಫ್ ಒನ್ಗೂ ಆನ್ಸರ್ ಇದೆ, ಎಫ್ ಆಫ್ ಟೂಗೂ ಆನ್ಸರ್ ಇದೆ. ನನಗೆ ಎಫ್ ಆಫ್ x1 ಮತ್ತೆ ಎಫ್ ಆಫ್ x2 ಎರಡು ಈಕ್ವಲ್ ಆಗುತ್ತೆ, ಬಟ್ x1 ನಾಟ್ ಈಕ್ವಲ್ ಟು x2. ದಟ್ ಈಸ್ ವಿ ಕಾಲ್ ಇಟ್ ಆಸ್ ಎ ಮೆನಿ ಒನ್ ಫಂಕ್ಷನ್. ಇವೆರಡು ಒಂದೇ, ಮೆನಿ ಒನ್ ಆಗಿದ್ರೆ ಒನ್ ಆಗಿದ್ರೆ ಮೆನಿ ಒನ್. ದಟ್ ಈಸ್ ವಿ ಕಾಲ್ ಇಟ್ ಆಸ್ ಎ ಮೆನಿ ಒನ್ ಫಂಕ್ಷನ್. ಸೊ ಇದರ ಡೆಫಿನೇಷನ್ ಸೇಮ್ ಬರಲಿ. ಇಫ್ ಎಫ್ ಫ್ರಮ್ ಎ ಟು ಬಿ ಇಸ್ ಸೆಟ್ ಟು ಬಿ ಎ ಮೆನಿ ಒನ್ ಫಂಕ್ಷನ್ ಇಫ್ x1 ನಾಟ್ ಈಕ್ವಲ್ ಟು x2 ಬಟ್ ಎಫ್ ಆಫ್ x1 is equal to ಎಫ್ ಆಫ್ x2. That is we call it as a many one function. ತಿಳ್ಕೊಂಡಿರು ಒನ್ ಆಗಿದ್ರೆ ಮೆನಿ ಒನ್ ಆಗಿದೆ, ಅಲ್ಲ ಮೆನಿ ಒನ್ ಆಗಿದ್ರೆ ಒನ್ ಫಂಕ್ಷನ್. ಸೊ ನೆಕ್ಸ್ಟ್ ಮೂರನೇ ಫಂಕ್ಷನ್ ಆನ್ ಟು ಫಂಕ್ಷನ್. onto function. That is we call it as a onto function. ಈ onto into one pair ಆಗುತ್ತೆ, one many one ಇನ್ನೊಂದು pair ಆಗುತ್ತೆ. ಎಲ್ಲರಿಗೂ ಈಗ onto function ಅಂದ್ರೆ nothing. So this is your set here. This is your set. So 1 2 3 4 A B C. So 1 is connected to A, 2 is connected to A, 3 is connected to C, 4 is connected to A. Now, is it one function? Yes sir, one function, because B alli all elements one relation. Is it many one function? No sir, many one function ಅಲ್ಲ. ಯಾಕಂದ್ರೆ ಎಲ್ಲ ಒಂದೊಂದೇ ರಿಲೇಷನ್ one ಆದ್ಮೇಲೆ ಅದೇನಾಗಲ್ಲ ಮೆನಿ. ಹಾಗಾದ್ರೆ ಆನ್ ಟು ಇನ್ ಟು ನ ಹೇಗೆ ಚೆಕ್ ಮಾಡೋದು? ಯಾವುದು ಆನ್ ಟು ಮತ್ತೆ ಇನ್ ಟು. ಅಲ್ಲಿಗೆ ಆನ್ ಟು ಫಂಕ್ಷನ್ ಯಾವಾಗ ಆಗುತ್ತೆ ಅಂದ್ರೆ ನೋಡಿ, ಸೆಟ್ ಎ ತರ ಸೆಟ್ ಬಿ ಅಲ್ಲಿ ಎಲ್ಲಾ ಎಲಿಮೆಂಟ್ಸ್ಗೂ ರಿಲೇಷನ್ ಪಡ್ಕೊಂಡಿದೆ. ಸೆಟ್ ಬಿ ಅಲ್ಲಿರೋ ಎಲ್ಲಾ ಎಲಿಮೆಂಟ್ಸ್ ರಿಲೇಷನ್ ನ ಪಡ್ಕೊಂಡಿದ್ರೆ ದೆನ್ ವಿ ಕಾಲ್ ಇಟ್ ಆಸ್ ಎ ಆನ್ ಟು ಫಂಕ್ಷನ್. ಸೆಟ್ ಬಿ ಅಲ್ಲಿರೋ ಎಲ್ಲಾ ಎಲಿಮೆಂಟ್ಸ್ ರಿಲೇಷನ್ ಪಡ್ಕೊಂಡಿದ್ರೆ ಅದನ್ನ ನಾವು ಆನ್ ಟು ಫಂಕ್ಷನ್ ಅಂತ ಕರಿತೀವಿ. ಸಪೋಸ್ ಏನಾದ್ರೂ ಒಂದು ಎಲಿಮೆಂಟ್ ಏನಾದ್ರೂ ಎಕ್ಸ್ಟ್ರಾ ಬಂದಿದ್ರೆ ಅಲ್ಲಿಗೆ ಇದು ಯಾವ ಫಂಕ್ಷನ್ ಆಗಲ್ಲ, ಆನ್ ಟು ಫಂಕ್ಷನ್. ಹಾಗೆ ಸೆಟ್ ಬಿ ಅಲ್ಲಿರೋ ಎಲ್ಲಾ ಎಲಿಮೆಂಟ್ಸ್ ರಿಲೇಷನ್ ಪಡ್ಕೊಂಡಿದ್ರೆ ಅದು ಆನ್ ಟು ಫಂಕ್ಷನ್ ಆಗುತ್ತೆ. ಸೆಟ್ ಬಿ ಅಲ್ಲಿರೋ ಯಾವ್ದಾರ ಒಂದು ಎಲಿಮೆಂಟ್ ರಿಲೇಷನ್ ಪಡ್ಕೊಂಡಿಲ್ಲ ಅಂದ್ರೆ ಇನ್ ಟು ಫಂಕ್ಷನ್. ಅಲ್ಲಿಗೆ 4 ತರ ಫಂಕ್ಷನ್ ಇದೆ. ಸೊ ಒಂದೊಂದೇ ಸೆಟ್ ಬಿ ಅಲ್ಲಿ ಇರೋ ಎಲಿಮೆಂಟ್ಸ್ ಅಲ್ಲಿ ಸೊ ರಿಲೇಷನ್ ಪಡ್ಕೊಂಡಿದ್ರೆ ಒಂದೊಂದೇ ರಿಲೇಷನ್ ಪಡ್ಕೊಂಡಿದ್ರೆ ಒನ್ ಫಂಕ್ಷನ್. ಒಂದಕ್ಕಿಂತ ಜಾಸ್ತಿ ರಿಲೇಷನ್ ಪಡ್ಕೊಂಡಿದ್ರೆ ಮೆನಿ ಒನ್ ಫಂಕ್ಷನ್. ಸೆಟ್ ಬಿ ಅಲ್ಲಿರೋ ಎಲ್ಲಾ ಎಲಿಮೆಂಟ್ಸು ರಿಲೇಷನ್ ಪಡ್ಕೊಂಡಿದ್ರೆ ಆನ್ ಟು ಫಂಕ್ಷನ್. ಯಾವ್ದಾರ ಒಂದು ಎಲಿಮೆಂಟ್ ಸೆಟ್ ಬಿ ಅಲ್ಲಿ ರಿಲೇಷನ್ ಪಡ್ಕೊಂಡಿಲ್ಲ ಅಂದ್ರೆ ಅದು ಇನ್ ಟು ಫಂಕ್ಷನ್. ಸೊ 4 ವೇರಿಯೇಷನ್ಸ್ ನಾವಿಲ್ಲಿ ಅಬ್ಸರ್ವ್ ಮಾಡ್ತೀವಿ. ಹಾಗಾದ್ರೆ ಆನ್ ಟು ಫಂಕ್ಷನ್ ಡೆಫಿನೇಷನ್ ಹೇಗೆ ಅಂದ್ರೆ the set of all elements of B
must be related to at least one element of set, again, set of all elements of set B. All elements, set of all elements of B must be related to at least one element of set A is called as a onto function. ಸೊ ಇದನ್ನು ಹೇಗೆ ನಾವು ಡಿಸ್ಕಸ್ ಮಾಡ್ತೀವಿ, ಇದನ್ನು ಲಾಜಿಕಲ್ ಆಗಿ ಹೇಗೆ ಬರೀತೀವಿ ಅಂತಂದ್ರೆ, ಸೊ ಯಾವ್ಯಾವ ಎಲಿಮೆಂಟ್ಸ್ ನ ರಿಲೇಷನ್ ಪಡ್ಕೊಂಡಿರುತ್ತೋ ಸೆಟ್ ಬಿ ಅಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ರಿಲೇಷನ್ ಅಂದ್ರೆ ಔಟ್ಪುಟ್ ಆಗಿ ಆಗ್ತದೆ, ದಟ್ ಈಸ್ ವಿ ಕಾಲ್ ಇಟ್ ಆಸ್ ಎ ರೇಂಜ್ ಅಂತ ಕಾಲ್. ಸೆಟ್ ಬಿ ಅಲ್ಲಿರೋ ಯಾವ್ಯಾವ ಎಲಿಮೆಂಟ್ಸ್ ರಿಲೇಷನ್ ಪಡ್ಕೊಂಡಿರುತ್ತೋ ಅದನ್ನ ನಾವೇನಂತ ಕರಿತೀವಿ, ರೇಂಜ್ ಅಂತ ಕರಿತೀವಿ. ಸೆಟ್ ಬಿ ಅಲ್ಲಿರೋ ಎಲ್ಲಾ ಎಲಿಮೆಂಟ್ಸ್ ನಾವೇನಂತ ಕರಿತೀವಿ, ಸೆಟ್ ಬಿ ನ ನಾವೇನಂತ ಕರಿತೀವಿ, ಕೋಡೊಮೈನ್. ಸಪೋಸ್ ಈಗ ಇ ಇಲ್ಲ ಅಂದ್ರೆ ಇದು ಆನ್ ಟು ಫಂಕ್ಷನ್, ಇ ಇದ್ರೆ ಇದು ಇನ್ ಟು ಫಂಕ್ಷನ್. ಈಗ ಆನ್ ಟು ಆದ್ರೆ ವಾಟ್ ಈಸ್ ಯುವರ್ ರೇಂಜ್, ಎ ಬಿ ಸಿ ಜಿಪ್. ವಾಟ್ ಈಸ್ ಯುವರ್ ಕೋಡೊಮೈನ್, ಎ ಬಿ ಸಿ. ಹಾಗಾದ್ರೆ range must be equal to codomain. Range must be equal to codomain. If range is equal to codomain, then that function is called as an onto function. Adhe suppose e extra on e. What is your range ಅಂದ್ರೆ ಎ ಬಿ ಸಿ ಡಿ ಅಷ್ಟೇ ರೇಂಜ್. ವಾಟ್ ಈಸ್ ಯುವರ್ ಕೋಡೊಮೈನ್, ಎ ಬಿ ಸಿ ಡಿ ಇ ಇರುತ್ತೆ. ಹಾಗಾದ್ರೆ ಕೋಡೊಮೈನ್ ರೇಂಜ್ ಇಸ್ ನಾಟ್ ಈಕ್ವಲ್ ಟು ರೇಂಜ್ ಇಸ್ ನಾಟ್ ಈಕ್ವಲ್ ಟು ಕೋಡೊಮೈನ್. ಇಫ್ ರೇಂಜ್ ಇಸ್ ಈಕ್ವಲ್ ಟು ಕೋಡೊಮೈನ್ then it is an onto function. Range not equal to codomain, then it becomes into function. We have 4 types of function. The 4 variations will be appear on only on set B. All the elements are it. Elements of set B having a single relation with set A, then it becomes a one-one function. If 2 or more inputs having a same output, then we have an onto functions. So all the elements will be related, then we call it as an onto function. At least one element left behind to make a relation with A, then that set is called as, that function is called as an into function. So we have 4 types of functions. All of you understand? So we ಒಂದೊಂದೇ ಸೆಟ್ ಬಿ ಅಲ್ಲಿರೋ ಎಲಿಮೆಂಟ್ಸ್ ಒಂದೊಂದೇ ರಿಲೇಷನ್ ಪಡ್ಕೊಂಡಿದ್ರೆ ಮೆನಿ ಒನ್ ಫಂಕ್ಷನ್, ಒಂದಕ್ಕಿಂತ ಜಾಸ್ತಿ ರಿಲೇಷನ್ ಪಡ್ಕೊಂಡಿದ್ರೆ ಮೆನಿ ಒನ್ ಫಂಕ್ಷನ್, ಎಲ್ಲ ಎಲಿಮೆಂಟ್ಸು ರಿಲೇಷನ್ ಪಡ್ಕೊಂಡಿದ್ರೆ ಆನ್ ಟು ಫಂಕ್ಷನ್. ಯಾವ್ದಾರ ಒಂದು ಎಲಿಮೆಂಟ್ ರಿಲೇಷನ್ ಪಡ್ಕೊಂಡಿಲ್ಲ ಸೆಟ್ ಬಿ ಅಲ್ಲಿ ಅಂದ್ರೆ ಅದು ಇಂಟು ಫಂಕ್ಷನ್. ಸೊ ಇದನ್ನ ಹೇಗೆ ರಿಪೋರ್ಟ್ ಬರೀಬೇಕು ಅನ್ನೋದನ್ನ ನಾವು ಪ್ರಾಬ್ಲಮ್ಸ್ ಅಲ್ಲಿ. ಸೊ ಗೊತ್ತಾಯ್ತಾ ಟೈಪ್ಸ್ ಆಫ್ ಫಂಕ್ಷನ್ ಸ್ಟೂಡೆಂಟ್ಸ್? ಸೊ ಇಷ್ಟು ಟೈಪ್ಸ್ ಆಫ್ ಫಂಕ್ಷನ್ಸ್ ಇದೆ. ಇನ್ನೊಂದು ಫಂಕ್ಷನ್ ಇದೆ, ದಟ್ ಈಸ್ ಬೈಜೆಕ್ಟಿವ್ ಫಂಕ್ಷನ್. ಈ ಆನ್ ಟು ಫಂಕ್ಷನ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಎ ಸರ್ಜೆಕ್ಟಿವ್ ಫಂಕ್ಷನ್. ಇಲ್ಲಿ 3 ಇಂಪಾರ್ಟೆನ್ಸ್. ಒಂದು ಇಂಜೆಕ್ಟಿವ್, ಒನ್ ಇಂಜೆಕ್ಟಿವ್ ಅಂತ ಹೇಳ್ತೀವಿ, ಆನ್ ಟು ನ ಸರ್ಜೆಕ್ಟಿವ್, ಲಾಸ್ಟ್ ಒಂದು ಬೈಜೆಕ್ಟಿವ್. ಈ ಬೈಜೆಕ್ಟಿವ್ ಫಂಕ್ಷನ್ 1 ಮಾರ್ಕ್ಸ್ ಕ್ವಶನ್ ಅಲ್ಲಿ ಕೇಳ್ತಾರೆ. ಅಲ್ಲಿ ಬೈಜೆಕ್ಟಿವ್ ಫಂಕ್ಷನ್ ಅಂದ್ರೆ ಏನು ಅಂದ್ರೆ ಇಟ್ಸ್ ವೆರಿ ಸಿಂಪಲ್. ಯಾವ ಫಂಕ್ಷನ್ 1 ಮತ್ತೆ ಆನ್ ಟು ಎರಡೂ ಆಗುತ್ತೋ ದಟ್ ಫಂಕ್ಷನ್ ಇಸ್ ಕಾಲ್ಡ್ ಆಸ್ ಎ ಬೈಜೆಕ್ಟಿವ್ ಫಂಕ್ಷನ್ ಅಂತ ಹೇಳ್ತೀವಿ. ಸೊ ಯಾಕೆ ಎರಡು ಹೇಗಾಗುತ್ತೆ ಅಂತಂದ್ರೆ ಯಾವಾಗಲೂ ಅಷ್ಟೇ ಒಂದು ಫಂಕ್ಷನ್ ನ 2 ಟೈಪ್ಸ್ ಅಲ್ಲಿ ನಾವು ಡಿಸ್ಕಸ್ ನೋಡಿ. ಈಗ ಇದು ಒಂದೊಂದೇ ರಿಲೇಷನ್ ಪಡ್ಕೊಂಡು, ಹಾಗಾಗಿ ಇದು ಒನ್ ಆದ್ರೆ ಮೆನಿ ಒನ್. ಅಲ್ಲಿ ಯಾವಾಗಲೂ ನಾವು ಒಂದು ಫಂಕ್ಷನ್ ನ ಚೆಕ್ ಮಾಡ್ಬೇಕಾದ್ರೆ 2 ರೀತಿ ಅನಾಲಿಸಿಸ್ ಆಗುತ್ತೆ. ಒಂದು ಒನ್ ಮೆನಿ ಒನ್ ಆಗುತ್ತೆ, ಇಂಟು ಹಾಗಾಗಿ ಒಂದು ಫಂಕ್ಷನ್ ಎಕ್ಸ್ಪ್ರೆಸ್ ಮಾಡ್ಬೇಕಾದ್ರೆ 2 ಟೈಪ್ನ ನಾವು ಡೇಟಾನ ಎಕ್ಸ್ಪ್ರೆಸ್ ಮಾಡ್ತೀವಿ. ಹಾಗಾಗಿ ಯಾವ ಫಂಕ್ಷನ್ 1 ಮತ್ತೆ ಆನ್ ಟು ಎರಡೂ ಆಗುತ್ತೋ ದಟ್ ವಿ ಕಾಲ್ ಇಟ್ ಆಸ್ ಎ ಬೈಜೆಕ್ಟಿವ್ ಫಂಕ್ಷನ್. This is a bijective function because only one relations
ಸೊ ಒಂದೊಂದೇ ರಿಲೇಷನ್ ಪಡ್ಕೊಂಡ್ರೆ ಮತ್ತೆ ಎಲ್ಲ ಎಲಿಮೆಂಟ್ಸ್ಗೂ ರಿಲೇಷನ್ ಅಲ್ಲಿಗೆ ದಿಸ್ ವಿ ಕಾಲ್ ಇಟ್ ಆಸ್ ಅ ಬೈಜೆಕ್ಟಿವ್ ಫಂಕ್ಷನ್. So we have only 5 types of function. So now you understand? So you have doubt in the clarify. Thank you students.